ದೇಶದ ಎರಡನೇ ರಾಷ್ಟ್ರೀಯ ಪಕ್ಷ ಬಿಜೆಪಿ ರಾಜಕಾರಣದಲ್ಲಿ ಹಿಡಿತ ಕಳೆದುಕೊಳ್ತಾ ಇದೆಯಾ? ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ಇಂಬು ನೀಡುತ್ತಿವೆ. ಇದರ ಮುಂದುವರಿದ ಭಾಗವಾಗಿ ಬಿಜೆಪಿಯ ಹಿರಿಯ ಮುಖಂಡ ಗೋಪಿನಾಥ್ ಮುಂಡೆ ಬಿಜೆಪಿಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನ ನಂತರ ದೇಶದ ಅತಿದೊಡ್ಡ ರಾಷ್ಟ್ರೀಯ ಪಕ್ಷ. ವಾಜಪೇಯಿ ಕಾಲದಲ್ಲಿ ದೇಶದ ಆಡಳಿತ ಚುಕ್ಕಾಣಿ ಕೂಡ ಹಿಡಿದಿತ್ತು. ಆರ್ಎಸ್ಎಸ್ ಮೂಲವಿರೋ ಈ ಪಕ್ಷ ಶಿಸ್ತಿನ ಪಕ್ಷ ಅಂತಾನೆ ಜನಜನಿತವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಸ್ತಿನ ಕೋಟೆಯಲ್ಲಿ ಅಶಿಸ್ತು ತಾಂಡವವಾಡ್ತಾ ಇದೆ. ಇದರ ಪರಿಣಾಮ ಪಕ್ಷದ ಮುಖಂಡರ ಬಂಡಾಯ, ಒಳಜಗಳಗಳು. ಇದರಿಂದಾಗಿಯೇ ಬಿಜೆಪಿ ತನ್ನ ನಾಯಕರ ಮೇಲೆ, ತನ್ನ ರಾಜ್ಯ ಘಟಕಗಳ ಮೇಲಿನ ಹಿಡಿತ ಕಳೆದುಕೊಳ್ಳುತ್ತಿದೆಯಾ ಎಂಬ ಅನುಮಾನ ಹುಟ್ಟಿದೆ. ಇದಕ್ಕೆ ಪುಷ್ಟಿ ನೀಡುವಂತ ಸಾಕಷ್ಟು ಉದಾಹರಣೆಗಳಿವೆ. ಯಡಿಯೂರಪ್ಪ ವಿವಾದ. ಬಿಜೆಪಿ ಹೈಕಮಾಂಡ್ ಹಿಡಿತ ಕಳೆದುಕೊಂಡಿರುವುದಕ್ಕೆ ರಾಜ್ಯ ಬಿಜೆಪಿ ಸ್ಪಷ್ಟವಾದ ಉದಾಹರಣೆ. ಸಿಎಂ ಯಡಿಯೂರಪ್ಪ ವಿರುದ್ಧ ಪ್ರತಿಪಕ್ಷ ಜೆಡಿಎಸ್ ಸಾಲು ಸಾಲು ಹಗರಣಗಳ ಆರೋಪ ಮಾಡಿತು. ಜೊತೆಗೆ ದಾಖಲೆಗಳನ್ನು ಜನರ ಮುಂದಿಟ್ಟಿತ್ತು. ಇಷ್ಟು ಸಾಲದೆಂಬಂತೆ ಯಡಿಯೂರಪ್ಪ ವಿರುದ್ಧ ಕೇಸ್ ಕೂಡ ದಾಖಲಾಯಿತು. ಪಕ್ಷದ ಶಾಸಕರು, ಪ್ರಮುಖ ಮುಖಂಡರು ಯಡಿಯೂರಪ್ಪ ವಿರುದ್ಧ ಬಂಡಾಯ ಎದ್ರು ಹೈಕಮಾಂಡ್ಗೆ ಯಡಿಯೂರಪ್ಪರನ್ನ ಏನೂ ಮಾಡಲಾಗಲಿಲ್ಲ. ನೈತಿಕತೆಯ ಹೊಣೆ ಹೊರಬೇಕಾದ ಯಡಿಯೂರಪ್ಪ ಹೈಕಮಾಂಡ್ ಮಾತಿಗೆ ಡೋಂಟ್ ಕೇರ್ ಅಂದರು. ಉತ್ತರ ಪ್ರದೇಶದಲ್ಲಿ ಒಳಜಗಳ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಒಳಜಗಳ, ಭಿನ್ನಮತ ತಾರಕಕ್ಕೇರಿದೆ. ಇದರಿಂದಲೇ ಇಲ್ಲಿ ಬಿಜೆಪಿ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದೆ. ಪಕ್ಷ ಸಂಘಟನೆ ಮೂಲೆ ಗುಂಪಾಗಿದೆ. ಉತ್ತರ ಪ್ರದೇಶದವರೇ ಆದ ರಾಜನಾಥ್ ಸಿಂಗ್ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿದ್ದ ಕಾಲದಲ್ಲೇ ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಿತು. ಇಂದಿಗೂ ಇಲ್ಲಿನ ಭಿನ್ನಮತ ಶಮನಗೊಳಿಸಲು ಬಿಜೆಪಿ ಹೈಕಮಾಂಡ್ಗೆ ಸಾಧ್ಯವಾಗೇ ಇಲ್ಲ. ಮುಂಡೆ ಮೊಂಡು. ಈಗ ಮಹಾರಾಷ್ಟ್ರದ ಸರದಿ. ಇಲ್ಲಿ ಪಕ್ಷದ ಏಳಿಗೆಗಿಂತ ನಾಯಕರ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಮಹಾರಾಷ್ಟ್ರದವರೇ ಆದ ನಿತಿನ್ ಗಡ್ಕರಿ ರಾಷ್ಟ್ರಾಧ್ಯಕ್ಷರಾಗಿದ್ದರೂ ಇಲ್ಲಿನ ಭಿನ್ನಮತಕ್ಕೆ ಬ್ರೇಕ್ ಹಾಕೋಕ್ಕಾಗಿಲ್ಲ. ಇದೀಗ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ವಿರುದ್ಧವೇ ಬಂಡೆದ್ದಿರೋ ಹಿರಿಯ ನಾಯಕ ಹಾಗೂ ಲೋಕಸಭೆ ಉಪಾಧ್ಯಕ್ಷ ಗೋಪಿನಾಥ್ ಮುಂಡೆ ಬಿಜೆಪಿಗೆ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ. ಈ ಸಂಬಂಧ ಇಂದು ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಗೋಪಿನಾಥ್ ತಮ್ಮ ನೋವುಗಳನ್ನು ವರಿಷ್ಠರ ಎದುರು ತೋಡಿಕೊಳ್ಳುವ ಸಾಧ್ಯತೆ ಇದೆ. ವರಿಷ್ಠರು ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಗೋಪಿನಾಥ್ ಮುಂಡೆ ಪಕ್ಷ ಬಿಡೋದು ಗ್ಯಾರಂಟಿ. ಇನ್ನು ಗುಜರಾತ್ ಪರವಾಗಿಲ್ಲ. ಸಿಎಂ ನರೇಂದ್ರ ಮೋದಿ ಹಿಡಿತ ಬಿಗಿಯಾಗಿದ್ದು ಬಂಡಾಯಕ್ಕೆ ಆಸ್ಪದ ಸಿಕ್ಕಿಲ್ಲ. ಆದರೂ ಆಗೊಮ್ಮೆ ಈಗೊಮ್ಮೆ ರಾಷ್ಟ್ರೀಯ ನಾಯಕಿ ಸುಷ್ಮಾ ಸ್ವರಾಜ್ ಮತ್ತು ನರೇಂದ್ರ ಮೋದಿ ನಡುವೆ ವಾಗ್ವಾದ ನಡೆದು ಹೋಗಿದೆ. ಒಟ್ಟಾರೆ ದೇಶದ ಎರಡನೇ ರಾಷ್ಟ್ರೀಯ ಪಕ್ಷ ಬಿಜೆಪಿ ಕ್ರಮೇಣ ರಾಜಕೀಯದಲ್ಲಿ ತನ್ನ ಹಿಡಿತ ಕಳೆದುಕೊಳ್ತಿರೋದು ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.